ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬುಧವಾರ ಹಬ್ಬದ ಶುಭಾಶಯಗಳು. ಸೊ ಏನು ಇಂಥ ವಿಷಯ ಅಂತ ಅಂದರೆ, ನನ್ನ ಹೆಮ್ಮೆಯ ನೆಚ್ಚಿನ ಪ್ರಧಾನಮಂತ್ರಿ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ, ನಮ್ಮ ಇಷ್ಟದ ಪ್ರಧಾನಮಂತ್ರಿ, ನಮ್ಮ ದೇಶ ಇವತ್ತು ಸುಸ್ಥಿರವಾಗಿರ್ಬೇಕಂದ್ರೆ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರ. ಹಂಗನ್ಬಿಟ್ಟು ಅವ್ರು ಮಾಡಿರೋದೆಲ್ಲ ಕರೆಕ್ಟ್ ಅಲ್ಲ. ವರ್ಸ್ಟ್ ಅಮಾಂಗ್ ದ ಬೆಸ್ಟ್ ಬಿ ಜೆ ಪಿ ಇಸ್ ದ ಬೆಸ್ಟ್, ಅದರಲ್ಲಿ ನರೇಂದ್ರ ಮೋದಿ ಇನ್ನೂ ಬೆಸ್ಟ್ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಎತ್ತ ಅಂತ ಅಂದರೆ, ದಯವಿಟ್ಟು ಬಂಗಾರನ ಜಾಸ್ತಿ ಕೊಡಬೇಡಿ, ಆ್ಯಂಡ್ ದೆನ್ ಇದು ಯಾವುದು ಪೆಟ್ರೋಲು ಮತ್ತು ಡೀಸೆಲ್ನ ಆದಷ್ಟು ಕಮ್ಮಿ ಮಾಡಿ ಮಾಸ್ ಟ್ರಾನ್ಸ್ಪೋರ್ಟೇಷನ್ನ ಬಳಸಿ ಅಂತ. ಪುಣ್ಯಾತ್ಮರು, ಈ ಕಾಂಗ್ರೆಸ್ ಅಯೋಗ್ಯ ಪಕ್ಷ 2004 ನಂತರ 14 ನಂತರ ಇದು ಒಂಥರ ಲಜ್ಗೆಟ್ ಪಕ್ಷ, ಲುಚ್ಚ ಪಕ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಇಂದಿರಾ ಅವಳು ಹೇಳಿರಲಿಲ್ವಾ ಏನಂತ, ಇದನ್ನು ಏನೋ ಚಿನ್ನ ಇದನ್ನು ಮಾಡಬೇಡಿ ಅಂತ. ಅದು ಓಡಾಡ್ತಾ ಇಲ್ವಾ ಇವತ್ತು ಜಾಲತಾಣಗಳಲ್ಲಿ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಊಟ ಬಿಡಿ ಒಂದೊತ್ತು, ಜೈ ಕಿಸಾನ್ ಜೈ ಜವಾನ್ ಅಂತ ಎಲ್ಲ ಹೇಳಿದಂಥ ಸಂದರ್ಭದಲ್ಲಿ ದೇಶ ಸಂಕಷ್ಟ ಸ್ಥಿತಿ ಇದೆ ಅಂತ ಅಂದಾಗ ಅವರು ಅದನ್ನು ಹೇಳಲಿಲ್ವಾ? ಅಯೋಗ್ಯ ಕಾಂಗ್ರೆಸ್ ಡ್ಯಾಶ್ 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 ತವಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನೀವು ಹೇಳ್ತೀರಾ ಏನೋ ದೇಶ ಅಘೋಷಿತ, ಹೌದು ರೀ, ಅಘೋಷಿತ ಲಾಕ್ಡೌನ್ ಆಗಿದೆ, ಹೌದು ನಾವು ಒಪ್ಕೊಳ್ತೀವಿ. ಏನು ಯುದ್ಧ ನಾವು ಮಾಡ್ತಾ ಇದ್ದೀವ? ಎಲ್ಲೋ ಏನೋ ಯುದ್ಧ ಆಗ್ತಾ ಇದೆ, ಅದಕ್ಕೆ ನಾವು ಬಲಿಪಶುಗಳಾಗಿದ್ದೀವಿ. ನಿಮ್ಮಂಥವ್ರು ಏನಾರ ಇದ್ದುಬಿಟ್ಟಿದ್ರೆ ಸೋ ಕಾಲ್ಡ್ ರಾಹುಲ ಅಲಿಯಾಸ್ ಏನೂ ಆಗೋಕ್ಕೆ ಅರ್ಹತೆ ಯೋಗ್ಯತೆ ಇಲ್ಲದೆ ಇರೋವಂಥ ಒಬ್ಬ ಅಯೋಗ್ಯ, ಜಸ್ಟ್ ಬಿಕಾಸ್ ಆಫ್ ಒಂದು ಫ್ಯಾಮಿಲಿಲಿ ಹುಟ್ಟಿದಾನೆ. ರಾಜೀವ್ ಅವ್ರ ಅಪ್ಪ, ಇಂದಿರಾ ಅವಳ ಅಜ್ಜಿ, ಸೋನಿಯಾ ಅವಳ ತಾಯಿ. ಸೊ ಇದು ಅದು ಬಿಟ್ಟರೆ ಅವ್ನು ಏನು ಸಾಧನೆ, ಏನು ಶೂನ್ಯ ಸಾಧನೆ, ಒಂಥರ ಶನಿ ಇದ್ದಂಗೆ. ಎಂಥ ಒಳ್ಳೆ ಪದವಿಲಿದ್ದಾನೆ, ಲೋಕಸಭಾದ ವಿರೋಧ ಪಕ್ಷದ ನಾಯಕ. ಯಾವ ರೀತಿ ಮಾತಾಡಬೇಕು, ಅಲ್ಲೋಗ್ಬಿಟ್ಟು ನಮ್ಮ ಸ್ಪೀಕರ್ನ ಹೀಯಾಳಿಸ್ತಾನೆ, ಇನ್ನೊಬ್ಬನ್ನ ಮಾಡ್ತಾನೆ. ಯಾವಂದ್ರಿ ಇವನೊಬ್ಬ ನಿಜವಾಗ್ಲೂ ಒಬ್ಬ ನಾಯಕನ? ಸೊ ಅದಾದಮೇಲೆ ಸೋಕಾಲ್ಡ್ ಮಲ್ಲಿಕಾರ್ಜುನ ಖರ್ಗೆ, ಅಪ್ಪ ದೊಡ್ಡ ಖರ್ಗೆ, ಫಸ್ಟು ಹೆಜ್ಜೆನ ಕರೆಕ್ಟಾಗಿ ಹಾಕು, ಎಲ್ಲಾರ ಬಿದ್ದಿದ್ಬಿಟ್ಟಿಯ ದೇಶದ ಹೆಜ್ಜೆ ಹಾಕ್ಸಕ್ಕೆ ಹೋಗಿ. ನೀನು ಫಸ್ಟು ಕಾಲನ್ನ ಕರೆಕ್ಟಾಗಿಡು, ನಿನ್ನ ದೇಹಕ್ಕೋ ನಿನ್ನ ಬುದ್ಧಿಗೋ ಆ ಒಂದು ದಡಿಯ ದೇಹಕ್ಕೋ. ನಾನು ಯಾಕೆ ಹಿಂಗೆ ಕಟುವಾಗಿ ಹೇಳ್ತೀನಿ ಅಂದರೆ, ಇವರು ಅದ್ರ ರೀತಿ ಮಾಡ್ತಾರೆ. ಹೋಗ್ಬಿಟ್ಟು ಚರ್ಚೆ ಮಾಡು. ನೀನು ಒಬ್ಬ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ. ನೀನು ಅದನ್ನು ಬಿಟ್ಬಿಟ್ಟು ನೀನು ಮೋದಿ ಹಿಂಗೆ ಹೇಳ್ಬಿಟ್ರು ದೇಶ ಇವತ್ತು ಸುಸ್ಥಿತಿಲಿದೆ. ಅದಿನ್ನೂ ಸುಸ್ಥಿತಿಲಿರಬೇಕು ಅಂದರೆ ಕೆಲವೊಂದು ತ್ಯಾಗಗಳನ್ನ ಮಾಡಬೇಕು. ನೀನು ಯಾವ ಆರ್ಥಿಕ ತಜ್ಞನೋ ಗೊತ್ತಿಲ್ಲ. ಇಲ್ಲಿ ಇನ್ನೊಬ್ಬ ಸಿದ್ದರಾಮುಲ್ಲಾ ಖಾನ್ ಅವರು ಆರ್ಥಿಕ ತಜ್ಞ ಆಗೋದಕ್ಕೆ ದೇವೇಗೌಡರ ಭಿಕ್ಷೆ. ಆ ಆರ್ಥಿಕ ತಜ್ಞ ಏನು ಇಂಥ ಮುತ್ತುರತ್ನಗಳನ್ನೇ ನಮ್ಮ ದೇವೇಗೌಡರು, ಜನತಾದಳದವರು, ನಮ್ಮ ಕಾರ್ಯಕರ್ತರು, ನಾವುಗಳು ಬೆಳೆಸಿರೋದು. ಈ ಸಿದ್ದರಾಮುಲ್ಲಾ ಖಾನ್ ಹೇಳ್ತಾರೆ, ನಮ್ಮ ಸಿದ್ದರಾಮುಲ್ಲಾ ಖಾನು ದೇಶನ ಅಧೋಗತಿಗೆ ತಗೊಂಡೋಗ್ಬಿಟ್ಟಿದಾರಂತೆ, ದೇಶನ ಅರಾಜಕತೆ ಸೃಷ್ಟಿ ಮಾಡಿದಾರಂತೆ ಅಂತ ಅವನು ಹೇಳ್ತಾನೆ. ಯಾರು? ನಮ್ಮ ಮುಖ್ಯಮಂತ್ರಿ. ಅಲ್ಲ, ಆರ್ಥಿಕ ತಜ್ಞರೇ, ನೀನು ಇಡೀ ರಾಜ್ಯನ ಕತ್ಲಲ್ಲಿ ಮಾಡ್ದಲ್ಲ. ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ಅವಳ ಹೆಂಡ್ತಿಗೂ ಫ್ರೀ ಅಂದ್ಕೊಂಡು, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ಕಾಕ ಪಾಟೀಲ ನಿನಗೂ ಫ್ರೀ ಅಂತ ಹೇಳಿ ಈ ರಾಜ್ಯನ ನೀನು ನೆಮ್ಮದಿ ಇಲ್ಲದೆ ಇರೋ ರಾಜ್ಯ ಮಾಡ್ದಲ್ಲ. ಯಾರಯ್ಯ ನೆಮ್ಮದಿ ಇದ್ದಾರೆ? ಅಯ್ಯ ಸಿದ್ದರಾಮಯ್ಯ. ನಿನ್ನ ಯೋಗ್ಯತೆಗಿಷ್ಟು. ಆಟೋ ಡ್ರೈವರ್ಗಳು ನೆಮ್ಮದಿ ಇದ್ದಾರಾ ಸಿದ್ದರಾಮಣ್ಣವರೇ? ಪ್ರೈವೇಟ್ ಬಸ್ ಓನರ್ಸು ನೆಮ್ಮದಿ ಇದ್ದಾರಾ? ಓಲಿ KSRTC ಡ್ರೈವರು ಕಂಡಕ್ಟರು ಒಬ್ಬೊಬ್ರಿಗೆ 3 ಲಕ್ಷ 4 ಲಕ್ಷ ಅರಿಯರ್ಸ್ ಕೊಡಬೇಕು. ಕೇಳಿದ್ರೆ ಬಸವರಾಜ ಬೊಮ್ಮಾಯಿ ಮಾಡಿರೋದು ನಾನು ಯಾಕೆ ಅಂತ ಹೇಳ್ತೀಯ? ನಾನು ಹೇಳ್ತೀನಿ, ನೀನು ಯಾಕೆ CM ಅದೇ? ನಿನ್ನ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಅತ್ಯಂತ ಹೆಚ್ಚು ಮತ, ಅತ್ಯಂತ ಒಂದು MLAಗಳ ಸಪೋರ್ಟ್ ಇರುತ್ತೆ, ಅದನ್ನು ಅವ್ರ ಪ್ರಕಾರ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸಿದ್ದರಾಮುಲ್ಲಾ ಖಾನ್ ಅವರೇ, ನಿಮ್ಮ ಪ್ರಕಾರ ಹೇಗೆ ಏನೂ ಗೊತ್ತಿಲ್ಲ. ನೀನು ಎಷ್ಟೇ ಆಗಲಿ ಆರ್ಥಿಕ ತಜ್ಞ ಅಲ್ವಪ್ಪ, ದೇವೇಗೌಡರು ಭಿಕ್ಷೆಯಿಂದ. ಸೊ ನಾವು ನಿಮ್ಗೇನಾರು ಹೇಳೋಕ್ಕಾಗುತ್ತಾ ಸಿದ್ದರಾಮಯ್ಯ ಅವರೇ, ಮೋಜುವಾದಿಗಳೇ? 10 ರೂಪಾಯಿದ ಪಾಣಿನ 25 ರೂಪಾಯಿ ಮಾಡಿದ್ಯಾ? ನೀನು ಆರ್ಥಿಕ ತಜ್ಞ ಅಲ್ವಪ್ಪ ಸಿದ್ದರಾಮಯ್ಯನವರೇ?
ಅದಾದಮೇಲೆ ಸ್ಟ್ಯಾಂಪ್ ಪೇಪರ್ 200 ರೂಪಾಯಿ ಇದ್ದಿದ್ದನ್ನು 500 ರೂಪಾಯಿ ಮಾಡಿದ್ಯಾ. ಎಷ್ಟೇ ಆಗಲಿ ನೀನು ಆರ್ಥಿಕ ತಜ್ಞ ಅಲ್ವಾ ಸಿದ್ದರಾಮಯ್ಯನವರೇ. ಹಿಂಗೆ ಹೇಳ್ಕೊಂಡು ಹೋದರೆ KSRTC ಬಸ್ಸು 15% ಜಾಸ್ತಿ ಮಾಡಿದ್ಯಾ ಸಿದ್ದರಾಮಯ್ಯ. ಆರ್ಥಿಕ ಸಿದ್ದರಾಮಯ್ಯನವರೇ, ಇನ್ಯಾವ್ಯಾವ ಆರ್ಥಿಕ ಇದೆಯೋ ಗೊತ್ತಿಲ್ಲ ನಿನಗೆ. ಒಂದಂತೂ ನಿಜ, ನೀನು ಯಾವ ಆರ್ಥಿಕ ತಜ್ಞನೂ ಅಲ್ಲ ಅಥವಾ ಇನ್ನೊಬ್ಬನೂ ಅಲ್ಲ. ಅದೇ ನಮ್ಮ ಕುಮಾರಸ್ವಾಮಿಯವರು ಏನು ವಿತ್ತ ಸಚಿವ ಮೊದಲನೇ ಸಲ ಅವರು ಫಾರ್ಮೇಷನ್ ಮಾಡಿದಂಥ ಸಂದರ್ಭದಲ್ಲಿ, ರಚಿಸಿದಂಥ ಸಂದರ್ಭದಲ್ಲಿ ಯಾವುದು ಹೊರೆನೇ ಇಲ್ಲದೆ ನಿಜವಾದಂಥ ಆರ್ಥಿಕ ತಜ್ಞರು ಕುಮಾರಸ್ವಾಮಿಯವರು. ಸಾಲ ಮನ್ನಾ ಮಾಡಿದ್ರು, ಯಾವುದೇ ಹೊರೆ ಹೊರಿಸಲಿಲ್ಲ, ಯಾವುದೇ ದುಡ್ಡನ್ನ ಜನಗಳ ಮೇಲೆ ಹಾಕಲಿಲ್ಲ. ನೀನೀಗ ಬೇರೆ ಎಣ್ಣೆ ಕುಡಿಯೋ ಎಣ್ಣೆ ಅಂದರೆ ಎಣ್ಣೆ ಹಾಕತ್ತಾರಲ್ಲ, ಅದನ್ನು ಬೇರೆ ಜಾಸ್ತಿ ಮಾಡಿದೆಯಲ್ಲಪ್ಪ ಆರ್ಥಿಕ ಸಿದ್ದರಾಮಯ್ಯನವರೇ. ನೀನು ನಾಚಿಕೆ ಆಗಲ್ವಾ ನಿನ್ನ ಯೋಗ್ಯತೆಗೆ? ನೀನು ಮೋದಿಯವರ ಕಾಲ್ಧೂಳಿಗೆ ಅವ್ರು ನಿತ್ಯ ಕರ್ಮ ಹೋಗ್ತಾರಲ್ಲ, ಆ ನೀರನ್ನ ದೂರದಿಂದ ನೋಡೋದಕ್ಕೂ ನೀನಾಗಲಿ ಶಿವಕುಮಾರ್ ಆಗಲಿ ಅನ್ಫಿಟ್ ಯು ಆರ್. ಇನ್ನೇನು ನೀನು ದುಡ್ಡು ಮಾಡಬೇಕು, ಭ್ರಷ್ಟ ನೀನು. 14 ಸೈಟು ಕದ್ದಂಥ ಅಯೋಗ್ಯ ಮುಖ್ಯಮಂತ್ರಿ, ಬಂಡೆ ಜೈಲಿಗೆ ಹೋಗಿ ಬಂದಂಥ ಒಬ್ಬ ಅಯೋಗ್ಯ. ನೀನು ಸೈಟು, ಅವನು ಬಂಡೆ, ಲೂಟಿಕೋರರ ಸರ್ಕಾರ. ನೀವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು. ಸೊ ಹಾಗಾಗಿ ಸ್ನೇಹಿತರೆ, ಇಂಥ ಅಯೋಗ್ಯ ಮುಖ್ಯಮಂತ್ರಿಯನ್ನು ಚಾಮುಂಡೇಶ್ವರಿಯಿಂದ ನಾವು ಒದ್ದೋಡಿಸಿದ್ವಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಸೋಲಿಸಿ ನಾವೆಲ್ಲ ರಾಜ್ಯದಿಂದ ಒದ್ದೋಡಿಸೋಣ ಅಂತ ಹೇಳ್ತಾ, ಎಸ್ಪೆಷಲಿ ಒಕ್ಕಲಿಗ ಮತ್ತು ಲಿಂಗಾಯತರೆ ದಯವಿಟ್ಟು ಒಂದಾಗಿ ಇಂಥ ಅಯೋಗ್ಯ ಮುಖ್ಯಮಂತ್ರಿನ, ಅಯೋಗ್ಯ ಕಾಂಗ್ರೆಸ್ ಸರ್ಕಾರನ ಒದ್ದೋಡಿಸೋಣ ಅಂತ ಹೇಳ್ತಾ. ಸೊ ದೇಶಕ್ಕೆ ಏನೂ ಆಗಿಲ್ಲ. ಸೊ ಮೋದಿಯವರಿಂದ ಸುಸ್ಥಿರವಾಗಿದೆ ಒಂದು. ಎರಡನೇದು, ಕೆಲವು ಸಲ ನಮಗೆ ಶಾರ್ಟೇಜು ಅಥವಾ ಇನ್ನೊಂದು ಬಂದಾಗ ಆ ರೀತಿ ಕರೆ ಕೊಡ್ತಾರೆ. ಆ ರೀತಿ ಕರೆ ಕೊಡೋದ್ರಲ್ಲೇನು, 1 ವರ್ಷ ಬಿಟ್ಟು ಬಂಗಾರನ ತಗೊಂಡ್ರೇನು, 1 ವರ್ಷ ಅಥವಾ ಈಗ ಮದುವೆ ಈಗ ಬಂಗಾರನ ಮೀರಿಸೋ ಹಂಗೆ ಆರ್ಟಿಫಿಷಿಯಲ್ಲು ಇನ್ನೊಂದು ಆ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಬಂಗಾರನೇ ಜೀವನ ಅಲ್ಲ. ಸೊ ಬಂಗಾರದಂಥ ಜೀವನನ ನಾವು ಮಾಡೋದಕ್ಕೆ ಮೋದಿಯವರ ಒಂದು ಟಿಪ್ಸು ಒಳ್ಳೆಯದಾಗುತ್ತೆ. ಸೊ ಮಾಸ್ ಟ್ರಾನ್ಸ್ಪೋರ್ಟೇಷನ್ನ ನಾವು ಬಳಸೋದ್ರಿಂದ ಅದು ಕೂಡ ಉತ್ತೇಜನ ಆಗುತ್ತೆ, ಅದು ಕೂಡ ಚೆನ್ನಾಗಿ ಸಂಸ್ಥೆಗಳು ಬೆಳೆಯುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್. ಸೊ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ಇವತ್ತು ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.